ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಮೆಜೆಸ್ಟಿಕ್ ಇಂದ 24 ರೂಪೀಸ್ ಕೊಟ್ಟು ನೀವು 276 ಬಸ್ ಹತ್ಕೊಂಡು ಲಾಸ್ಟ್ ಸ್ಟಾಪ್ ಆಗಿರುವಂತಹ ವಿದ್ಯಾರಣ್ಯಪುರಗೆ ಬಂದ್ರೆ ನೀವು ಇಲ್ಲಿ ಬಂದು ರೀಚ್ ಆಗ್ತೀರಾ. ಈ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂತಹ ರೋಡ್ ನಲ್ಲಿ ಸ್ಟ್ರೈಟ್ ಹೋದ್ರೆ ನಿಮ್ಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ವಿದ್ಯಾರಣ್ಯಪುರ ಸುತ್ತಮುತ್ತ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಾನೂ ಇಲ್ಲಿಗೆ ರೆಗ್ಯುಲರ್ ಆಗಿ ಬರೋರಿಗೆ ಗೊತ್ತಿರುತ್ತೆ. ನೀವ್ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ದೇವಸ್ಥಾನದ ಬಗ್ಗೆ ತಿಳಿದೇ ಇರೋರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ದೇವಸ್ಥಾನದ ವಿಶೇಷತೆ ತಿಳ್ಕೊಂಡ್ರೆ ನೀವೂ ಒಂದಿನ ಪಕ್ಕ ಬರಲೇಬೇಕು ಅಂತ ಅನ್ಕೊಂತೀರಾ. ಲೊಕೇಶನ್ ಏನಾದರೂ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಹೋಗೋ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಸುಮಾರು ಜನ ಇಲ್ಲಿಗೆ ಬಂದು ಅಮ್ಮನವರ ದರ್ಶನ ಪಡ್ಕೋತಾರೆ. ಆ ಊರಿನವ್ರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದನೂ ರಾಷ್ಟ್ರದಿಂದನೂ ಇಲ್ಲಿಗೆ ಜನ ಬರ್ತಾರೆ. ಎಷ್ಟೊಂದು ಜನಗಳ ಕಷ್ಟ ಪರಿಹಾರ ಮಾಡಿರುವಂತಹ ಜಾಗ ಇದು. ಆ ನಂಬಿಕೆ ಇರೋದಕ್ಕೇನೆ ದಿನೇ ದಿನೇ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ, ಇಲ್ಲಿಗೆ ಬರುವಂತ ಜನ ದೀಪಾರಾಧನೆ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ. ನಾವು 30 ರೂಪಾಯಿ ಲೈನ್ನಲ್ಲಿ ಹೋದ್ರೇನೆ 3 ಅವರ್ ಆಯ್ತು ದರ್ಶನ ಆಗೋದಕ್ಕೆ ಅಂದ್ರೇನೆ ಅರ್ಥ ಮಾಡ್ಕೊಳ್ಳಿ ಜನ ಯಾವ ರೇಂಜ್ಗೆ ಇದ್ದಾರೆ ಅಂತ. ಈ ದೇವಸ್ಥಾನ ಮಂಗಳವಾರ, ಶುಕ್ರವಾರ ಮತ್ತೆ ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇನ್ನ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ 1988ರಲ್ಲಿ ದಿವೇಬ್ರ ರಾಮು ಶಾಸ್ತ್ರಿ ಅವರು ಈ ದೇವಸ್ಥಾನನ ಸ್ಥಾಪಿಸಿದ್ರು. ಈ ದೇವಸ್ಥಾನದಲ್ಲಿ ಮೈನ್ ದೇವರಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ನೋಡ್ಬೋದು. ಅವ್ರ ಜೊತೆಗೇನೆ ಶಕ್ತಿ ಗಣಪತಿ, ಕಾಳಿಂಗ ನರ್ತನ ಕೃಷ್ಣ, ವಿಜಯ ದುರ್ಗಿ, ಅಘೋರ ಕಾಳಿ, ಶಕ್ತಿ ಶರಬೇಶ್ವರ, ದಕ್ಷಿಣ ಮೂರ್ತಿ, ಯಜ್ಞ ಬ್ರಹ್ಮ, ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಯೋಗ ನರಸಿಂಹ, ಅಭಯಾಂಜನೇಯ ಸ್ವಾಮಿ, ಸಪತ್ನಿಯುಕ್ತ ನವಗ್ರಹ ದೇವತೆಗಳು, ಸ್ಫಟಿಕಲಿಂಗ ಚಂದ್ರಮೌಳೇಶ್ವರ ಯುಕ್ತ ಶ್ರೀ ಶನೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಆರೋಗ್ಯ ದೇವತೆ ಇಂದ್ರಾಕ್ಷ, ಈ ದೇವರುಗಳನ್ನ ಕೂಡ ನೀವಿಲ್ಲಿ ನೋಡ್ಬೋದು. ನಿಯರ್ಲಿ 40 ಇಯರ್ಸ್ ಇಂದ ಈ ದೇವಸ್ಥಾನ ಜನಗಳಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ. 2-3 ಅವರ್ಸ್ ಆದ್ಮೇಲೆ ದೇವರ ದರ್ಶನ ಆಯ್ತು. ಈ ವಿಡಿಯೋದಲ್ಲಿ ದೇವ್ರನ್ನ ತೋರಿಸೋದು ಕರೆಕ್ಟ್ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ನೋಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಇನ್ನ ತುಂಬಾ ನೆಮ್ಮದಿಯಾಗಿ ದೇವ್ರ ದರ್ಶನ ಆದ್ಮೇಲೆ ಒಂದು 10 ರೂಪಾಯಿ ಕೊಟ್ರೆ ನಿಮ್ಗೆ ಈ ತರದೊಂದು ಚೀಟಿ ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಏನ್ ಕಷ್ಟ ಇದೆಯೋ ಇಲ್ಲ ನಿಮ್ಮ ಜೀವನದಲ್ಲಿ ಏನ್ ಆಗ್ಬೇಕು ಅಂತ ಇದೆಯೋ ಅದನ್ನ ನೀವಿಲ್ಲಿ ಬರಿಬೋದು. ಮನಸ್ಫೂರ್ತಿಯಾಗಿ ನಂಬಿಕೆ ಇಟ್ಟು ಬರಿಬೇಕು. ಅದನ್ನ ಯಾರಿಗೂ ತೋರಿಸದೆ ಇಲ್ಲಿ ಕಾಣಿಸ್ತಿರೋ ದೇವಿ ಹತ್ರ ಕಟ್ಟಬೇಕು. ಮತ್ತೆ ಈ ತರ ಮಾಡಿದ ಎಷ್ಟೊಂದು ಜನಕ್ಕೆ ಅವ್ರ ಕಷ್ಟ ಪರಿಹಾರ ಆಗಿದೆ ಅಂತ ಹೇಳಿದ್ದಾರೆ. ನನ್ಗನ್ಸೋ ಪ್ರಕಾರ ಅದು ನಿಜ ಆಗಿರೋದಕ್ಕೇನೆ ಇಷ್ಟು ಜನ ಬರೋದು. ನಾನು ಅದೇ ನಂಬಿಕೆ ಮೇಲೆನೆ ನನ್ಗೆ ಏನ್ ಬೇಕು ಅಂತ ಬರ್ದಿದ್ದೀನಿ. ಇನ್ನ ಮಿಕ್ಕಿರೋದು ಆ ದೇವ್ರಿಗೆ ಬಿಟ್ಟಿರೋದು. ಇನ್ನ ಇದೇ ಈ ದೇವಸ್ಥಾನದ ವಿಶೇಷತೆ. ಈ ತರ ನೀವು ಬೇರೆ ಯಾವ ದೇವಸ್ಥಾನಗಳಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಏನಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರೆ ನೀವು ಯಾರ ಜೊತೆ ಹೋಗ್ಬೇಕು ಅಂತಿದ್ದೀರೋ ಅವ್ರಿಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.